ವಿಜಯ್ ಜೊತೆ ಕಾಂಗ್ರೆಸ್ ದೋಸ್ತಿ ಡಿಎಂಕೆ ಕಿಡಿಕಿಡಿ ಅಂತ ಇದೆ. ಈಗ ಕಾಂಗ್ರೆಸ್ ನಾಯಕರು ನಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತೇಳಿ ಮತ್ತೊಮ್ಮೆ ಈ ರೀತಿಯಾಗಿ ಟೀಕೆ ಮಾಡ್ತಿದ್ದಾರೆ, ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಡಿಎಂಕೆ ಮಿತ್ರ ಪಕ್ಷವಾಗಿಯೂ ಕೂಡ ಟಿವಿಕೆಗೆ ಕಾಂಗ್ರೆಸ್ ಬೆಂಬಲವನ್ನ ಸೂಚಿಸುತ್ತಾ ಕಾಂಗ್ರೆಸ್ ತಮಿಳುನಾಡಿನ ಜನರ ಬೆನ್ನಿಗೆ ಚೂರಿ ಹಾಕಿದೆ. ಇಂತಹ ನಿರ್ಧಾರ ಹೇಗೆ ತೆಗೆದುಕೊಂಡ್ರು ಅಂತ ಗೊತ್ತಿಲ್ಲ. ಇನ್ನು ಮುಂದೆ ಯಾರೂ ಕಾಂಗ್ರೆಸ್ನ ನಂಬೋದಿಲ್ಲ, ಕಾಂಗ್ರೆಸ್ನ ನಂಬದಂತೆ ಅವರೇ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಈಗ ಕೈ ಪಡೆ ವಿರುದ್ಧ ಡಿಎಂಕೆ ನಾಯಕರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಇದೇ ಕಾಂಗ್ರೆಸ್ ಒಂದು ಟೈಮಲ್ಲಿ ಡಿಎಂಕೆ ಪರವಾಗಿತ್ತು, ಟಿವಿಕೆ ಪಕ್ಷ ವಿರುದ್ಧವಾಗಿತ್ತು. ಹಾಗಾಗಿ ಈಗ ಎಲ್ಲವೂ ಕೂಡ ಬದಲಾಗಿದೆ. ಈಗ ವಿಜಯ್ ಜೊತೆ ಕಾಂಗ್ರೆಸ್ ದೋಸ್ತಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಎಲ್ಲವೂ ಕೂಡ ಆ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗಾಗಿ ಒಂದು ಟೈಮಲ್ಲಿ ಡಿಎಂಕೆ ಪರವಾಗಿದ್ದಂತಹ ಕಾಂಗ್ರೆಸ್ ಈಗ ಟಿವಿಕೆ ಪರವಾಗಿ ಹೋಗ್ಬಿಟ್ರೆ ಹೇಗೆ, ಇದು ಮೋಸ ಅಂತ ಹೇಳಿ ಈ ರೀತಿಯಾಗಿ ಡಿಎಂಕೆ ಕಿಡಿಕಾರ್ತಾ ಇದೆ. ಬೆನ್ನಿಗೆ ಚೂರಿ ಹಾಕಿರುವಂತಹ ಕೆಲಸ ಮಾಡಿದೆ ಕಾಂಗ್ರೆಸ್. ಡಿಎಂಕೆ ಮಿತ್ರ ಪಕ್ಷವಾಗಿಯೂ ಕೂಡ ಟಿವಿಕೆಗೆ ಕಾಂಗ್ರೆಸ್ ಹೇಗೆ ಬೆಂಬಲ ಕೊಡುತ್ತೆ, ಹೇಗೆ ಸಾಧ್ಯ ಅದು? ಕಾಂಗ್ರೆಸ್ ತಮಿಳುನಾಡಿನ ಜನರ ಬೆನ್ನಿಗೆ ಚೂರಿ ಹಾಕ್ತಾ ಇದೆ. ಇಂತಹ ನಿರ್ಧಾರ ಹೇಗೆ ತೆಗೆದುಕೊಂಡ್ರು ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿ ಈಗ ಇನ್ಮುಂದೆ ಯಾರು ಕೂಡ ಕಾಂಗ್ರೆಸ್ನ ನಂಬಾರ್ದು, ಹಾಗೆ ಕಾಂಗ್ರೆಸ್ ಅವರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕಾಂಗ್ರೆಸ್ನ ನಂಬದಂತೆ ಅವರೇ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಈಗ ಕಾಂಗ್ರೆಸ್ ವಿರುದ್ಧ ಡಿಎಂಕೆ ನಾಯಕರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಬಹಳಷ್ಟು ವರ್ಷಗಳಿಂದ ಡಿಎಂಕೆ ಪರವಾಗಿ, ಡಿಎಂಕೆ ಸಪೋರ್ಟ್ ಆಗಿ ಬೆಂಬಲವಾಗಿ ನಿಂತಿರುವಂತಹ ಕಾಂಗ್ರೆಸ್ ಈಗ ದಿಢೀರಾಗಿ ಟಿವಿಕೆ ಕಡೆ ಹೇಗೋಯ್ತು ಅನ್ನೋ ಚರ್ಚೆ. ಹಾಗಾಗಿ ವಿಜಯ್ ಜೊತೆ ಕಾಂಗ್ರೆಸ್ ದೋಸ್ತಿ ಮಾಡಿಕೊಳ್ಳುವಂತ ಸಾಧ್ಯತೆಗಳಿದೆ, ಇದೇ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಇಷ್ಟು ದಿನ ಡಿಎಂಕೆ ಪರವಾಗಿ ನಿಂತಿದ್ದಂತಹ ಕಾಂಗ್ರೆಸ್ ಈಗ ದಿಢೀರಾಗಿ ಯಾವಾಗ ವಿಜಯ್ ಇಲ್ಲಿ ಗೆದ್ದು ಬಿಗಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು. ಅದಾದ ನಂತರ ಟಿವಿಕೆ ಶಕ್ತಿ ಏನು ಅಂತ ಹೇಳಿ ಗೊತ್ತಾಯ್ತು. ಒಂದು ದೊಡ್ಡ ಮಟ್ಟದಲ್ಲಿ ಇತಿಹಾಸ ಸೃಷ್ಟಿಯಾಯಿತು. ಅದಾದ ನಂತರ ಈಗ ಕಾಂಗ್ರೆಸ್ ದಿಢೀರಾಗಿ ಟಿವಿಕೆಗೆ ಹೇಗೆ ಸಪೋರ್ಟ್ ಮಾಡುತ್ತೆ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ನಮ್ಮ ರಾಜ್ಯದ ನಾಯಕರು ಹೇಳೋದಾದ್ರೆ, ನಮ್ಮ ರಾಜ್ಯದ ಕರ್ನಾಟಕದ ನಮ್ಮ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದೇ ವಿಚಾರವಾಗಿ ಕೊಟ್ಟಿದ್ದ ಹೇಳಿಕೆ ಏನು ಅಂತಂದ್ರೆ, ಇಲ್ಲಿ ದಳಪತಿ ವಿಜಯ್ ಇನ್ನೂ ಕೂಡ ಇಮ್ಮೆಚೂರ್ ಆಗಿದ್ದಾರೆ, ಅದ್ರ ಬಗ್ಗೆ ರಾಜಕೀಯದ ಬಗ್ಗೆ ಅವ್ರಿಗೆ ಅರಿವೇ ಇಲ್ಲ, ಅಷ್ಟರ ಮಟ್ಟಿಗೆ ಅವರು ಅದೆಲ್ಲವೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.